ತಮ್ಮೆಲ್ಲರೂ ಕೂಡ 95ನೇ ತಿಂಗಳಿಗೆ ಶರಣ ಸಂಗಮನ ಹೊತ್ತುಕೊಂಡು ಇವತ್ತು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. 95ನೇ ತಿಂಗಳ ಶರಣ ಸಂಗಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಭಕ್ತಿಯ ಕೋಟಿ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಮೂಢನಂಬಿಕೆ, ಕಂದಾಚಾರ, ಬಸವಾದಿ ಶರಣರ ನಿಜಾಚರಣೆಗಳನ್ನು ಈ ನಾಡಿಗೆ ತಲುಪಿಸುವಂತಹ ಕೆಲಸ 2016ರಿಂದ ಪ್ರಾರಂಭ ಮಾಡಿ ಇಂದು 95ನೇ ತಿಂಗಳ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿರೋದ್ರ ಜೊತೆಗೆ ನವೆಂಬರ್ 14, 15, 16ರಂದು ಈ ನಾಡಿನಲ್ಲಿ ಒಂದು ಹೊಸ ಇತಿಹಾಸವನ್ನು ಬರೆಯುವಂತಹ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಬಸವೋತ್ಸವ, ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಜಯಂತ್ಯೋತ್ಸವ ಜಾತಿ ಮತ ಪಂಥ ಭೇದವಿಲ್ಲದೆ ಅದ್ಭುತವಾಗಿ ವಿಜಯನಗರದಲ್ಲಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇದಕ್ಕೆಲ್ಲದಕ್ಕೂ ಪೂರ್ಣ ನಾವು ಕಳೆದ 8 ವರ್ಷಗಳಿಂದ ಶರಣ ಸಂಗಮ ಅನ್ನುವಂತಹ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಪ್ರಸ್ತುತಪಡಿಸ್ತಾ ಎಲ್ಲ ಶರಣರ ಮನೆಗೂ ಮನಗಳಿಗೂ ಕೂಡ ಮುಟ್ಟಿಸುವಂತಹ ಒಂದು ಸಣ್ಣ ಪ್ರಯತ್ನ ರಾಷ್ಟ್ರೀಯ ಬಸವ ತತ್ವ ಪರಿಷತ್ ವತಿಯಿಂದ ಈಗಾಗಲೇ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಒಂದು ವಿಷಯದ ಮೂಲಕವಾಗಿ ಒಬ್ಬ ಶರಣರ ವಿಚಾರವಾಗಿ ನಮ್ಮ ಸಂಸ್ಕೃತಿ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದಂತಹ ವಿಷಯವನ್ನು ಹೊತ್ತು ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥದ್ದು ವಾಡಿಕೆಯಾಗಿ ಬಂದಿದೆ. ಈ ತಿಂಗಳು ಕೂಡ ಶರಣರ ವಚನಗಳಲ್ಲಿ ನಡೆ ನುಡಿ ಅನ್ನುವಂತಹ ಒಂದು ವಿಚಾರವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ನಮ್ಮ ಪ್ರೊಫೆಸರ್ ಶಿವಕುಮಾರ್ ಸರ್ ಅವರು. BMS ಕಾಲೇಜಿನ ಆ ಒಂದು ಪ್ರೊಫೆಸರ್ ಆಗಿ ಈಗಾಗಲೇ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ಉಪನ್ಯಾಸ ಕೊಟ್ಟಂತಹ ಮೇಧಾವಿಗಳು ಕೂಡ ಅವರಾಗಿದ್ದಾರೆ. ಸೊ ಇದೇ ರೀತಿ ಕಳೆದ ಬಾರಿ ಕೂಡ ಈ ಒಂದು ವೇದಿಕೆಯಲ್ಲಿ ಒಂದು ವಿಭೂತಿ ಮಹಿಮೆ ಅನ್ನುವಂತಹ ಒಂದು ವಿಷಯವನ್ನು ಹೊತ್ತು ಪ್ರತಿಯೊಬ್ಬರಿಗೂ ಕೂಡ ವಿಭೂತಿ ವಿತರಣೆ ಮಾಡ್ತಕ್ಕಂಥ ಒಂದು ವಿಭಿನ್ನವಾದಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಬಸವ ತತ್ವ ಪರಿಷತ್ ಆಯೋಜನೆ ಮಾಡ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ರಾಜ್ಯದ ಮೂಲೆಗಳಿಂದ ಕೂಡ ಒಬ್ಬೊಬ್ಬ ಸ್ವಾಮೀಜಿಗಳನ್ನ ಕರೆತಂದು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಳೆದ 94 ತಿಂಗಳುಗಳಿಂದ ನೆರವೇರಿಸ್ತಾ ಬಂದಿದ್ವಿ. ಈ ಮಧ್ಯೆ ಯಾವತ್ತೂ ಕೂಡ ಕಳೆದ 10 ವರ್ಷಗಳಿಂದ ಮಾರ್ಗದರ್ಶನ ಕೊಡೋದ್ರ ಜೊತೆಗೆ ಧಾರ್ಮಿಕತೆಯಲ್ಲಿ, ತತ್ವಗಳಲ್ಲಿ, ಸಂಸ್ಕಾರಗಳಲ್ಲಿ ವಿಶೇಷವಾದಂತಹ ವಿಷಯವನ್ನು ಹೊರಗೆ ತೆಗೆದು ಎಲ್ಲರಿಗೂ ಹಂಚುವಂತಹ ಕೆಲಸ ಯಾರು ಮಾಡ್ತಿದ್ರು ಅಂದ್ರೆ ನಮ್ಮ ಶ್ರೀನಿವಾಸಾಚಾರ್ಯ ಅವರು ಮಾಡ್ತಾ ಇದ್ರು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸರಳ ಸಜ್ಜನಿಕೆಯ ಮೇಧಾವಿಗಳು, ಸರ್ಕಾರಿ ಸಂಸ್ಥೆ ಅಲ್ಲಿ ಕಾರ್ಯನಿಮಿತ್ತವಾಗಿದ್ದರೂ ಕೂಡ ತಮ್ಮ ನಿವೃತ್ತಿ ಜೀವನದ ನಂತರ ಇವತ್ತು ಎಲ್ಲ ಒಂದು ನಮ್ಮ ಬೆಂಗಳೂರಿನ ಎಲ್ಲ ಸುತ್ತಮುತ್ತ ತಮ್ಮದೇ ಆಗಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಜ್ಞಾನದೊಂದಿಗೆ ಒಂದು ಪ್ರವಚನಗಳನ್ನ ಮಾಡ್ತಾ, ಒಂದು ನೀತಿ ಸಂಸ್ಕಾರಗಳನ್ನ ಹೇಳ್ತಾ, ಅವರ ಮನೆಗಳಲ್ಲಿ ಒಂದು ಶುದ್ಧಿಯಾದಂತಹ ಒಂದು ಬುದ್ಧಿ ಕೊಡ್ತಕ್ಕಂಥ ಜ್ಞಾನವನ್ನು ಅವರು ಬೆಳೆಸ್ತಾ ಬರ್ತಾ ಇದ್ರು. ಈಗಾಗಲೇ ಜಯಮಾರ್ತಿ ನಗೆಗೂಡದಲ್ಲಿ ಅನೇಕ ಪ್ರವಚನಗಳನ್ನು ಬೆಳಿಗ್ಗೆ 7ರಿಂದ 7ವರೆಗೆ ಕಳೆದ ಒಂದು 6-7 ವರ್ಷಗಳಿಂದ ನಾವು ನಡೆಸ್ತಾ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಷಯದ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ, ಯಾಕಂದ್ರೆ ಅವರು 4 ಜನಕ್ಕೆ ಒಂದು ಉಪದೇಶ ಮಾಡ್ತಾ ಇದ್ದಾರೆ ಅಂದ್ರೆ ಅದರಿಂದ ಆ ಜನಗಳಿಗೆ ಸದುಪಯೋಗ ಆಗೋದ್ರ ಜೊತೆಗೆ ತಿದ್ದಿಕೊಳ್ಳುವಂತಹ ಶಕ್ತಿ ಬರಬೇಕು. ಆ ಒಂದು ನವೀನ ರೀತಿಯ ಉದಾಹರಣೆಗಳನ್ನು ಕೊಡೋದ್ರ ಜೊತೆಗೆ ಒಂದು ವಿಶೇಷವಾಗಿ ನಾವು ಬದಲಾವಣೆ ಆಗಬೇಕು, ನಿಜವಾದ ಬಸವ ತತ್ವವನ್ನು ನಾವು ಯಾವ ರೀತಿ ಅಳವಡಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ನನ್ನ ಮೇಲೆ ಕೂಡ ಪ್ರಭಾವ ಬೀರೋದ್ರ ಜೊತೆಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ಈ ನಿಮ್ಮ ಕೆಲಸಕ್ಕೆ ನಾವು ಹಿರಿಯರು ಯಾವತ್ತೂ ಕೂಡ ಜೊತೆಗಿರ್ತೀವಿ ಅಂತ ಹೇಳಿದವರು ಯಾರಾದ್ರಿದ್ರೆ ಅದು ನಮ್ಮ ಶ್ರೀನಿವಾಸಾಚಾರ್ಯರು. ಅವರು ಕೂಡ ಇವತ್ತು ನಮ್ಮ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವ್ರು. ಇನ್ನು ನಮ್ಮ ಬಸವೇಶ್ವರ ಶಾಲೆಯ ನಮ್ಮ ಸಂಗಮೇಶ್ ಗೌಡಪ್ಪನವರು
ಅವರ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಅವರು ಈ ಭಾಗದಲ್ಲಿ ವಿಶೇಷವಾದಂತಹ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಒತ್ತು ಕೊಡೋದ್ರ ಜೊತೆಗೆ ಒಂದು ಉತ್ತಮವಾದಂತಹ ಶಿಕ್ಷಣ ಕೊಡ್ತಕ್ಕಂತಹ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕಳೆದ 30 ವರ್ಷಗಳಿಂದ ಈ ಭಾಗದಲ್ಲಿ ವಿಶೇಷವಾಗಿ ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆ ಸಂಸ್ಥೆಯಲ್ಲಿ ಅವಕಾಶ ಮಾಡೋದ್ರ ಜೊತೆಗೆ ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವರ ವಿದ್ಯಾರ್ಥಿಗಳನ್ನ, ಯಾಕಂದ್ರೆ ಇವತ್ತು ನೋಡಿ ಇಲ್ಲೆಲ್ಲ 90% ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ಹಿಂದಿನಿಂದಲೂ ಕೂಡ ನಮಗೆ ಆಶೀರ್ವಾದ ಮೊದಲಿಂದ ಕೂಡ ಮಾಡ್ತಾ ಇದ್ದಾರೆ. ಯುವಕರು ಬದಲಾವಣೆ ಮಾಡಬೇಕು, ಯುವಕರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಕ್ಕಂಥದ್ದು ಹೇಗೆ ಅನ್ನುವಂಥ ಚಿಂತನೆ ಮಾಡಿದಾಗ ನಮ್ಮ ಶಿವಕುಮಾರ್ ಮತ್ತು ಗೌಡಪ್ಪನವ್ರು ಹೇಳಿದ್ರು, ನಮ್ಮ ಶಾಲೆಗೆ ಬನ್ನಿ, ಡಿಗ್ರಿ ಓದ್ತಕ್ಕಂಥವ್ರು ನೀವು ಪ್ರತಿ ತಿಂಗಳು ಕರೆದ್ರೆ ಬರಲ್ಲ, ಒಂದು ವಿಶೇಷ ಕಾರ್ಯಕ್ರಮ ಮಾಡ್ರಿ. ಆ ಒಂದು ಕಾರ್ಯಕ್ರಮಕ್ಕೆ ಒಂದು 100 ಜನನ ನಮ್ಮ ವಿದ್ಯಾರ್ಥಿಗಳನ್ನ ಕರೆತರೋದ್ರ ಜೊತೆಗೆ ಅವರ ಪೋಷಕರನ್ನು ಕರೆಕೊಳ್ತೀವಿ. ಆ ಸಂದರ್ಭದಲ್ಲಿ ನಿಮ್ಮ ಬಸವ ತತ್ವವನ್ನು ಮೋಟಿವೇಶನಲ್ ಆಗಿ ಮಾಡಿ ಅನ್ನುವಂತಹ ವಿಚಾರ ಹೇಳಿರ್ತಕ್ಕಂಥ ಪುಣ್ಯಾತ್ಮರು ಯಾರಾದರೂ ಇದ್ರೆ ನಮ್ಮ ಗೌಡಪ್ಪನವರು. ಪ್ರತಿ ತಿಂಗಳ ಒಂದು ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಏನು ಕೊನೆಯ ಹಂತದಲ್ಲಿ ಏನು ದಾಸೋಹ ವಿತರಣೆ ಮಾಡ್ತೀವಿ, ಇಂತಹ ಒಂದು ದಾಸೋಹಕ್ಕೆ ಇರ್ತಕ್ಕಂಥದ್ದು 12 ತಿಂಗಳು. ಆದರೆ ನಮ್ಮದೇ ಆಗಿರ್ತಕ್ಕಂಥ ಸಂಘಟನೆಗಳಲ್ಲಿ ವಿಶೇಷವಾಗಿ ದಾಸೋಹ ಸೇವೆ ಮಾಡ್ತಕ್ಕಂಥದ್ದು ವಾಡಿಕೆ. ಅದರಲ್ಲಿ ಕಳೆದ 2-3 ವರ್ಷಗಳಿಂದ ಹುಬ್ಬಳ್ಳಿ ಭಾಗದಿಂದ ಈ ಚಂದ್ರ ಬಡಾವಣೆಗೆ ಬರೋದ್ರ ಜೊತೆಗೆ ಹುಡುಕೊಂಡು ನಮ್ಮ ಕಾರ್ಯಕ್ರಮದ ಇನ್ವಿಟೇಷನ್ ತಗೊಂಡು ಇಡೀ ಕುಟುಂಬ ನಮ್ಮ ಕಾರ್ಯಕ್ರಮಕ್ಕೆ ಬರೋದ್ರ ಜೊತೆಗೆ ಒಂದು ವಿಶೇಷವಾಗಿ ಒಂದು ಅರಿಕೆ ಮಾಡ್ಕೊಳ್ತಾರೆ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ದಾಸೋಹ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ಅಂತಹ ಮಹನೀಯರು ನಮ್ಮ ಶಶಿಧರ್ ಪರಗೊಂಡ ಅವರು, ಅವ್ರ ತಾಯಿಯವರು, ಅವರಿಗೆ ಒಂದು ಭಕ್ತಿಯ ಶರಣಾರ್ಥಿಗಾಗಿ ಸಂದರ್ಭದಲ್ಲಿ ಸಮರ್ಪಿಸ್ತೀನಿ. ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಬೇಕು ಅಂದ್ರೆ ನಾನು 4:30ಕ್ಕೆ ಸಮಯ ಹಾಕಿರ್ತೀನಿ. ಯಾಕಂದ್ರೆ ನಮ್ಮ ಶರಣರು ಬಹಳ ವಿರಳವಾಗ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ನಿರಂತರವಾಗಿ ಒಂದು 45ರಿಂದ 50 ನಿಮಿಷ ಮಾತೆಯರು ಅದ್ಭುತವಾದಂತಹ ವಚನ ಗಾಯನವನ್ನು ನಿರಂತರವಾಗಿ ನಮ್ಮ ವೇಷಣೆ ಒಂದು ಪಾರ್ವತಿಯನ್ನು ತಂಡದವರು ವೈಷ್ಣವ ಸಮಾಜದ ಏನು ಶರಣರು ಬಂದಿದ್ದಾರೆ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಾವು ಹೇಳ್ತಾ ಇದ್ದೀವಿ.